ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶನಿವಾರ, ಭಾನುವಾರ ಹಾಗೆ ಸೋಮವಾರದ್ದು ವ್ಲಾಗ್ ಆಗಿರುತ್ತೆ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಕ್ಲಿಪ್ಗಳನ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ವ್ಲಾಗ್ನ ಮಾಡಿದ್ದೀನಿ. ಅಂದರೆ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ. ಯಾರಾದ್ರೂ ಕಬ್ಬಾಳಮ್ಮಂಗೆ ಹಾಗೆಯೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏನಾದರೂ ಹೋಗೋರಿದ್ರೆ ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ವ್ಲಾಗ್ ಥರ ಏನೂ ಶೂಟ್ ಮಾಡಿಲ್ಲ, ಕೆಲವೊಂದಷ್ಟು ಕ್ಲಿಪ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ನಿಮಗೂ ಗೊತ್ತಾಗಲಿ ಇಲ್ಲಿ ಕ್ರೌಡ್ ಹೆಂಗಿರುತ್ತೆ ಅಂತ. ನೋಡಿರೋರಿದ್ರೆ ಓಕೆ, ನೋಡಿಲ್ಲ ಅನ್ನೋರಿಗೆ ಸ್ವಲ್ಪನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಆಗಿದ್ದು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫಸ್ಟ್ ಕಬ್ಬಾಳಮ್ಮಂಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಆನ್ ದಿ ವೇ ಹೋಗ್ತಾ ಫಸ್ಟು ಗೌಡ್ಗೆರೆಗೆ ಹೋಗಿ ಅದಾದಮೇಲೆ ಕಬ್ಬಾಳಮ್ಮಂಗೆ ಹೋಗೋಣ ಅಂತ ಅಂದ್ಕೊಂಡು ಮೊದಲು ಗೌಡ್ಗೆರೆಗೆ ಹೊರಟ್ವಿ. 11:30 ಹಾಗೆ ಬ್ಯಾಂಗ್ಳೂರು ಬಿಟ್ಟಿದ್ದು. ಆಲ್ಮೋಸ್ಟ್ 1 o'clock ಅಷ್ಟು ಆಗಿತ್ತು ನಾವು ಗೌಡ್ಗೆರೆ ರೀಚ್ ಆಗೋ ಅಷ್ಟರಲ್ಲಿ. ಬ್ಯಾಂಗ್ಳೂರು ಟ್ರಾಫಿಕ್ ಗೊತ್ತೇ ಇದೆ ಅಲ್ವಾ, ಸ್ಟಾರ್ಟಿಂಗ್ ಸ್ವಲ್ಪ ಟ್ರಾಫಿಕ್ ಇತ್ತು. ಅದಾದಮೇಲೆ ಹೈವೇಗೆ ರೀಚ್ ಆದಮೇಲೆ ಫಾಸ್ಟಾಗೇ ರೀಚ್ ಆದ್ವಿ. ಮಳೆನೂ ಕೂಡ ಬರ್ತಾ ಇತ್ತಲ್ವ, ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇತ್ತು. ಸ್ವಲ್ಪ ಬೇಗನೆ ಬಿಟ್ಟರೆ ಒಳ್ಳೆಯದು. ಗೌಡ್ಗೆರೆಗೆ ಏನಾದರೂ ಹೋಗಬೇಕು ಅಂತ ಇದ್ದರೆ ನಿಧಾನವಾಗಿ ಹೋಗಿ ನಿಧಾನವಾಗಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕಾಯಿ ಏನಾದರೂ ಕಟ್ಟೋರಿದ್ದರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಕಾಯಿ ಏನಾದರೂ ಕಟ್ತೀನಿ ಅಂತ ಹರಕೆ ಏನಾದರೂ ಇದ್ದರೆ ನೀವು ಬೇಗನೆ ಬಿಟ್ಟರೆ ತುಂಬಾ ಒಳ್ಳೆಯದು. ಬಸ್ಗಳ ಫೆಸಿಲಿಟೀಸ್ ಇದೆ ಅಲ್ಲಿ, ಪ್ರೈವೇಟ್ ಬಸ್ ಮತ್ತು ಆಟೋಗಳೆಲ್ಲ ಸಿಗುತ್ತೆ, ಗೌರ್ಮೆಂಟ್ ಬಸ್ ಕೂಡ ಇರುತ್ತೆ. ನಾವು ರೀಚ್ ಆಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು. ಅಂದರೆ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಅಂದರೆ ಬೇಗನೆ ಬಂದಿದ್ರು ಅವರೆಲ್ಲ. ಬಟ್ ಬಸ್ಗೋಸ್ಕರ ಕಾಯ್ಕೊಂಡು ನಿಂತಿದ್ರಲ್ವ, ಅವಾಗ ನೋಡಿದ್ದು ತುಂಬ ರಶ್ ಆಗಿಬಿಡುತ್ತೆ ಬಸ್ ಮಾತ್ರ. ಅದಕ್ಕೋಸ್ಕರ ಆದಷ್ಟು ಬೇಗ ಬಂದರೆ, ಬೆಳಗಿನ ಜಾವನೇ ಬಿಟ್ಟರೆ ನೀವು ಬೇಗ ರೀಚ್ ಆಗಿ ದರ್ಶನ ಮುಗಿಸ್ಕೊಂಡು ಬೇಗನೆ ಹೋಗ್ಬೋದು ಅಂತ. ನಿಮ್ಮದೇ ಓನ್ ವೆಹಿಕಲಲ್ಲಿ ಬಂದರೆ ಇನ್ನೂ ಒಳ್ಳೆಯದು. ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ತುಂಬ ಅಂದರೆ ತುಂಬ ಜನ ಇದ್ದರು. ಇಲ್ಲಿ ಏನಿಲ್ಲ ಅಂತ ಕೇಳಿ ಜಾತ್ರೆ ಥರ ಮಾಡ್ತಾಯಿದ್ರು. ಅಂದರೆ ಎಲ್ಲ ಥರನೂ ಸಿಗ್ತಾ ಇತ್ತು. ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ವ ಸ್ನ್ಯಾಕ್ಸ್ ಎಲ್ಲ, ಅದೆಲ್ಲವೂ ಕೂಡ ಸಿಗ್ತಾ ಇತ್ತು. ಕಬ್ಬಿನ ಜ್ಯೂಸಿಂದ ಹಿಡಿದು ಬಟ್ಟೆ ಆಗಿರ್ಬೋದು, ಸ್ನ್ಯಾಕ್ಸ್ಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲವನ್ನೂ ಇಟ್ಕೊಂಡು ಮಾಡ್ತಾಯಿದ್ರು. ಸೇಮ್ ಜಾತ್ರೆ ಇರುತ್ತಲ್ವ ಅದೇ ರೀತಿ ಇತ್ತು. ಐಸ್ ಕ್ರೀಮ್ ಅಂತೂ ಕೇಳೋ ಹಾಗೆ ಇಲ್ಲ, ಅಷ್ಟೊಂದು ಜನ ಬಂದು ಇಲ್ಲಿ ಸ್ಟಾಲ್ ಎಲ್ಲ ಹಾಕ್ಕೊಂಡಿದ್ರು. ಹಾಗೆ ಸಣ್ಣದಾಗಿ ಮಳೆನೂ ಕೂಡ ಬರ್ತಾಯಿತ್ತು. ಮಳೆ ನಿಲ್ತಾನೆ ಇರಲಿಲ್ಲ, ಸಣ್ಣದಾಗಿ ಉದುರುತ್ತಾನೆ ಇತ್ತು. ಆದ್ರೂ ಜನ ಏನು ಕಡಿಮೆ ಇರಲಿಲ್ಲ, ಅಷ್ಟೇ ಜನ ಇದ್ದರು. ಅಂದರೆ ಹೋಗೋರು ಹೋಗ್ತಾ ಇದ್ದರು, ದರ್ಶನ ಮುಗಿಸ್ಕೊಂಡು ಬರೋರು ಬರ್ತಾನೆ ಇದ್ದರು. ಆದರೆ ತುಂಬ ಜನ ಇರ್ತಾರೆ. ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಅಂದರೆ ನಾವು ಸ್ವಲ್ಪ ಮೇನ್ ರೋಡ್ ಇತ್ತಲ್ವ, ಅಲ್ಲೇ ಪಾರ್ಕಿಂಗ್ ಮಾಡಿ ಬಂದಿದ್ವಿ. ಸ್ವಲ್ಪ ಜಾಸ್ತಿ ದೂರನೇ ನಡಿಬೇಕಾಗಿತ್ತು. ಆದರೆ ದೇವಸ್ಥಾನದ ಪಕ್ಕನೇ ಸ್ವಲ್ಪ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಅಂದರೆ ಸ್ವಲ್ಪ ಅಕ್ಕಪಕ್ಕದಲ್ಲಿದೆ. ನೀವು ಒಳಗಡೆ ಹೋದ್ರೂ ಪಾರ್ಕ್ ಮಾಡ್ಬೋದು, ಆದರೆ ಜಾಗನೇ ಇರೋದಿಲ್ಲ. ಎಲ್ಲ ರೋಡಲ್ಲೆಲ್ಲ ಜನ ನಡ್ಕೊಂಡು ಹೋಗ್ತಿರ್ತಾರಲ್ವ, ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಆದಷ್ಟು ಹೊರಗಡೆನೇ ಪಾರ್ಕಿಂಗ್ ಮಾಡಿಬಿಟ್ಟು ಬಂದರೆ ಒಳ್ಳೆಯದು ಅನಿಸುತ್ತೆ. ಹಾಗೆಯೇ ಇನ್ನು ಒಳಗಡೆಗೆ ಹೋದರೆ ಇನ್ನು ಕಾಲು ಕೈ ತೊಳೆಯೋಕ್ಕೆ ಅಂತ ನಲ್ಲಿಗಿಲ್ಲಿ ಏನೂ ಇಟ್ಟಿಲ್ಲ. ಒಂದು ಪುಟ್ಟದಾಗಿ ನೀರು ಬರೋ ಥರ ಒಂದು ಪೈಪಲ್ಲಿತ್ತು, ಅದರಲ್ಲೇ ಸ್ವಲ್ಪ ತಲೆಗೆ ನೀರು ಚುಮ್ಕಿಸ್ಕೊಂಡು ಹೋದರೆ ಎಷ್ಟೊಂದು ಜನ ಇದ್ದರು ಅಲ್ಲಿ. ತೆಂಗಿನಕಾಯಿ ಎಲ್ಲ ಕೊಡ್ತಾಯಿದ್ರು ಕಟ್ಟೋದಕ್ಕೆ. ಹಾಗೆಯೇ ತುಂಬ ಜನ ತೆಂಗಿನಕಾಯಿ ಕೂಡ ಕಟ್ತಾಯಿದ್ರು. ನೋಡಿ ಎಷ್ಟು ಜನ ಕಟ್ಟಿದ್ದಾರೆ ಅಂತ. ತೆಂಗಿನಕಾಯಿ ದೇವಸ್ಥಾನದಲ್ಲೂ ಕೂಡ ಕೊಡ್ತಾರೆ. ಕೆಲವೊಂದು ಸಾರಿ ಕ್ರೌಡ್ ಏನಾದರೂ ಜಾಸ್ತಿ ಆದರೆ ತೆಂಗಿನಕಾಯಿ ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ, ಅನೌನ್ಸ್ ಮಾಡ್ತಾ ಇರ್ತಾರೆ, ಇವಾಗ ನಾವು ತೆಂಗಿನಕಾಯಿ ಕೊಡೋದನ್ನು ನಿಲ್ಲಿಸಿದ್ದೀವಿ ಅಂತ. ನಿಮಗೇನಾದರೂ ಟೈಮ್ ಆಗುತ್ತೆ, ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಮನೆಯಿಂದನೇ ತೆಂಗಿನಕಾಯಿನ ತೊಗೊಂಡು ಬರ್ಬೋದು. ಇಲ್ಲಾಂದರೆ ದಾರಿಯಲ್ಲಿ ಬರ್ತಾ ಇದ್ದಾಗ ಅಲ್ಲೂ ಕೂಡ ಹೊರಗಡೆ ಮಾರ್ತಾ ಇರ್ತಾರೆ, ಅಲ್ಲೂ ಕೂಡ ನೀವು ತೆಂಗಿನಕಾಯಿನ ತೊಗೊಂಡು ಬಂದು ದೇವ್ರ ಹತ್ರ ಕೊಟ್ಟು ಆಶೀರ್ವಾದ ಮಾಡಿಸಿ ತೆಂಗಿನಕಾಯಿನ ಕಟ್ಬೋದು. ಅಂದರೆ ಹರಕೆ ಏನಾದರೂ ಮಾಡ್ಕೊಂಡಿರ್ತೀರ ಅಲ್ವಾ, ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ತುಂಬ ದೊಡ್ಡ ಲೈನ್ ಇತ್ತು. ಹೊರಗಡೆಯಿಂದ ಒಂದು ಲೈನಲ್ಲಿ ಬಂದು ಒಳಗಡೆ ಒಂದು ರೂಮ್ ಥರ ಇತ್ತು, ಅದರಲ್ಲಿ 15 ಲೈನ್ ಮಾಡಿ ಅಲ್ಲಿಂದ ಬಂದು ಮತ್ತೆ 4ರಿಂದ 5 ಲೈನ್ ಇರುತ್ತೆ. ಅದಾದಮೇಲೆ ಇನ್ನೊಂದು ದೊಡ್ಡ ಲೈನ್ ಬಂದು ಆನಂತರನೇ ದರ್ಶನಕ್ಕೆ ಹೋಗೋದು. ಅಂದರೆ ಅಷ್ಟು ಟೈಮ್ ತೊಗೊಳುತ್ತೆ, ಅಂದರೆ ಅಷ್ಟು ಜನ ಇರ್ತಾರೆ ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೊಡ್ಡ ಚಾಮುಂಡೇಶ್ವರಿ ವಿಗ್ರಹ ಇದೆ ಅಲ್ವಾ, ಅಲ್ಲಿಗೆ ಹೊರಟಿದ್ವಿ. ಅಲ್ಲೂ ಕೂಡ ತೆಂಗಿನಕಾಯಿನ ಕೊಡ್ತಾ ಇರ್ತಾರೆ. ಹೊರಗಡೆ ಚೀಟಿ ತೊಗೊಂಡು ಬಂದು ಮೇಲ್ಗಡೆನೂ ಕೂಡ ತೆಂಗಿನಕಾಯಿನ ಕೊಡ್ತಾರೆ, ಹಾಗೆ ಕೆಳಗಡೆನೂ ಕೂಡ ಕೊಡ್ತಾರೆ. ಆದರೆ ಮೊದಲು ಚೀಟಿ ತೊಗೊಂಡಿರಬೇಕು. ಚೀಟಿ ತೊಗೊಂಡು ಕೆಳಗಡೆ ಹೋದರೆ ಅಲ್ಲಿ ಕೊಡೋದನ್ನು ಸ್ಟಾಪ್ ಮಾಡಿದರು. ಅದಾದಮೇಲೆ ಮೇಲ್ಗಡೆ ಕೊಡ್ತಾರೆ ಅಂತ ಹೇಳಿದ್ರು. ಮೇಲ್ಗಡೆ ಹೋಗಿ ಚೀಟಿ ಕೊಟ್ಟು ತೆಂಗಿನಕಾಯಿನ ತೊಗೊಳ್ಳೋದು. ದುಡ್ಡು ಕೊಟ್ಟು ಚೀಟಿ ತೊಗೋಬೇಕು, ಅದಾದಮೇಲೆ ತೆಂಗಿನಕಾಯಿನ ಕೊಡೋದು. ಹಾಗೆಯೇ ಮೇಲ್ಗಡೆ ಪುರೋಹಿತರು ನಿಂತಿರ್ತಾರೆ, ಅವ್ರಿಗೆ ತೆಂಗಿನಕಾಯಿ ಕೊಟ್ಟರೆ ದೇವ್ರ ಹತ್ರ ತ್ರಿಶೂಲ ಇರುತ್ತಲ್ವ ಅಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಅದಾದಮೇಲೆ ಕೊಡ್ತಾರೆ. ನಾವು ತೊಗೊಂಡು ಬಂದು
ತೆಂಗಿನಕಾಯಿ ಎಲ್ಲ ಕಟ್ಟಿರ್ತಾರಲ್ವ ಅಲ್ಲಿ ಕಟ್ಟೋದು. ಹಾಗೆ ಇಲ್ಲಿ ಬಸಪ್ಪ ಕೂಡ ಇತ್ತು, ಅಲ್ಲಿ ಏನೇನೋ ಹರಕೆಗಳೆಲ್ಲ ಮಾಡ್ಕೊಂಡಿರ್ತಾರೆ, ಹಾಗೆ ಶಾಸ್ತ್ರ ಎಲ್ಲ ಹೇಳ್ತಾರಂತೆ. ಆ ಥರದ್ದೇನು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ. ನಾವು ಕೂಡ ಬೇಗ ಹೋಗಬೇಕಾಗಿತ್ತು, ಅಂದರೆ ಕಬ್ಬಳ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತಲ್ವ, ಅದಕ್ಕೆ ಪ್ರಸಾದ ತಿನ್ಕೊಂಡು ಹೊರಡೋಣ ಅಂತ. ಆ ಸ್ಟ್ಯಾಚುಗೆ ಹೋಗೋ ದಾರಿ ಇತ್ತಲ್ವ, ಅದ್ರ ಪಕ್ಕದಲ್ಲೇ ಇನ್ನೊಂದು ದಾರಿ ಇರುತ್ತೆ, ಅಲ್ಲಿ ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ ಪ್ರಸಾದನ ಕೊಡ್ತಾ ಇರ್ತಾರೆ. ನಾವು ಪ್ರಸಾದ ತಿನ್ಕೊಂಡು ಬೇಗನೆ ಹೊರಟ್ವಿ. 3 ಗಂಟೆ ಹಾಗೆ ನಾವು ಗೌಡ್ಗೆರೆನ ಬಿಟ್ಟಿದ್ದು. ಕಬ್ಬಾಳ್ಗೆ ಬೇಗನೆ ರೀಚ್ ಆದ್ವಿ. ಎಷ್ಟು ಟೈಮ್ ಇತ್ತು ಅಂತ ಗೊತ್ತಿರಲಿಲ್ಲ, ಆದರೆ ಈವ್ನಿಂಗ್ ಅಷ್ಟು ಆಗಿತ್ತು, ಕತ್ಲೆ ಇನ್ನೂ ಆಗಿರಲಿಲ್ಲ. ಜಾಸ್ತಿ ಜನನೂ ಕೂಡ ಇರಲಿಲ್ಲ, ಅಂದರೆ ಸ್ವಲ್ಪ ಜನ ಇದ್ದರು. ಮಳೆನೂ ಕೂಡ ಬರ್ತಾ ಇತ್ತಲ್ವ, ಅದಕ್ಕೆ ಮೋಸ್ಟ್ಲಿ ಜನ ಇರಲಿಲ್ಲ ಅನಿಸುತ್ತೆ. ಕ್ಯೂ ಕೂಡ ಜಾಸ್ತಿ ಇರಲಿಲ್ಲ. ಆರಾಮಾಗಿ ಹೋಗಿ ನಿಧಾನವಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಮೋಸ್ಟ್ಲಿ ವಾರದ ದಿನಗಳಲ್ಲಿ ಜಾಸ್ತಿ ಇರ್ತಾರೆ ಅಂತ ಅನಿಸುತ್ತೆ. ಇವತ್ತು ಸಂಡೇ ಮತ್ತು ಈವ್ನಿಂಗ್ ಕೂಡ ಆಗಿತ್ತಲ್ವ, ಅಷ್ಟೊಂದು ಜನ ಏನೂ ಇರಲಿಲ್ಲ, ಅಂದರೆ ಸ್ವಲ್ಪ ಜನ ಇದ್ದರು ಅಷ್ಟೇ. ದೇವ್ರ ದರ್ಶನ ಇಷ್ಟೇ ಮಾತ್ರ ಕ್ಯೂ ಇದ್ದಿದ್ದು, ಜಾಸ್ತಿ ಏನೂ ಕ್ಯೂ ಇರಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಮ್ಮಂಗೆ ಜುವೆಲ್ಸ್ ಮಾಡೋದಕ್ಕೆ ಹಾಕಬೇಕಾಗಿತ್ತು. ಅಲ್ಲಿಗೆ ಹೋಗಿ ಏನೇನೋ ಹೆಚ್ಚು ಕಡಿಮೆ ಆಗಿ ನಾನೇ ತೊಗೊಳ್ಳೋ ಹಾಗಾಯಿತು. ಅದಕ್ಕೆ ತೊಗೊಳೋದಕ್ಕಿಂತ ಸ್ವಲ್ಪ ಮಾಡ್ಸೋಕ್ಕೆ ಹಾಕ್ಬಿಟ್ಟು ಬರೋಣ ಅಂತ ಹೋಗಿ ಮಾಡ್ಸೋಕ್ಕೆ ಹಾಕ್ಬಿಟ್ಟು ಬಂದ್ವಿ. ಬರೋ ಅಷ್ಟರಲ್ಲೇ ಬೆಂಗಳೂರಿಗೆ 9:30 ಅಷ್ಟು ಆಗೋಗಿತ್ತು. ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿ ಅದಾದಮೇಲೆ ಸ್ವಲ್ಪ ಅಮ್ಮಂದು ಬ್ಯಾಂಕ್ ಕೆಲಸ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ. ನಮ್ಮಮ್ಮ ಸಣ್ಣ ಸಣ್ಣ ಬಾಟ್ಲನ್ನು ಕೂಡ ವೇಸ್ಟ್ ಮಾಡೋದಿಲ್ಲ, ಎಲ್ಲದಕ್ಕೂ ಒಂದು ಪುಟ್ಟ ಗಿಡ ಹಾಕಿ ಇಟ್ಟಿರ್ತಾರೆ. ಹಾಗೆಯೇ ಬಾಲ್ಕನಿಲೂ ಕೂಡ ಇಟ್ಟಿದ್ದಾರೆ ಎಷ್ಟೊಂದು ಗಿಡಗಳನ್ನೆಲ್ಲ. ಸ್ಟಾರ್ಟಿಂಗ್ ಹೊರಗಡೆನೇ ಇಡ್ತಾಯಿದ್ರು, ಬೇರೆ ಪಾಟಲ್ಲೆಲ್ಲ ಹಾಕಿ ಇಟ್ಟಿದ್ರು. ಅಮ್ಮ ಕೆಲ್ಸಕ್ಕೆ ಹೋದಾಗೆಲ್ಲ ಬಂದು ಒಂದೊಂದು ಪಾಟನ್ನ ಯಾರೋ ತೊಗೊಂಡು ಹೋಗ್ಬಿಡ್ತಾಯಿದ್ರು. ತುಳಸಿ ಗಿಡದ ಸಮೇತ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಗಿಡಗಳನ್ನೆಲ್ಲ ಹಾಕೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಮ್ಮ. ಹಾಗೆ ನಾನು ಸ್ವಲ್ಪ ಚಕ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೋಸ್ಕರನೇ ಅಮ್ಮನೇ ಮಾಡಿಟ್ಟಿದ್ದೀನಿ, ಸ್ವಲ್ಪ ತೊಗೊಂಡು ಹೋಗು ಅಂತ ಹೇಳಿದ್ರು. ನಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ತೊಗೊಂಡು ಹೋಗ್ತೀನಿ ಅಂತ ಒಂದು ಚಿಕ್ಕ ಬ್ಯಾಗ್ಗೆ ಸ್ವಲ್ಪ ಮಾತ್ರ ಹಾಕ್ಕೊಂಡು ತೊಗೊಂಡು ಬಂದೆ ಮನೆಗೆ. ಎಷ್ಟೇ ಟಯರ್ಡ್ ಆಗಿದ್ರು ಕೂಡ ನಮ್ಮಮ್ಮ ಪೂಜೆ ಮಾತ್ರ ಮಾಡೋದು ಬಿಡೋದಿಲ್ಲ. ನೈಟ್ ಬಂದಿದ್ದೆ ಅಷ್ಟೊತ್ತಾಗಿತ್ತು, ನಿದ್ದೆನೂ ಕೂಡ ಸಾಕಾಗಿರೋದಿಲ್ಲ, ಎಷ್ಟು ಟಯರ್ಡ್ ಆಗಿರುತ್ತೆ. ಆದರೂ ಬೆಳಿಗ್ಗೆ 4 ಗಂಟೆ 4:15ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಕೂಡ ಮುಗಿಸಿ 2ರಿಂದ 3 ಥರ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ನಿಪ್ಪಟ್ಟೆಲ್ಲ ಮಾಡಿಟ್ಟಿದ್ರು ತೊಗೊಂಡು ಹೋಗೋದಕ್ಕೆ ಅಂತ. ಹಾಗೆ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಯಿತು. ಇನ್ನು ದೇವಸ್ಥಾನಗಳಿಗೂ ಹೋದ್ರಂತೂ ಕಡಲೆಪುರಿ ಖಾರ ಅಂತೂ ಮಿಸ್ ಮಾಡೋದೇ ಇಲ್ಲ. ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬೆಂಗಳೂರಲ್ಲಿ ಸಿಗದೆ ಇರೋದು ಏನಿದೆ ಅಲ್ವಾ, ಆದ್ರೂ ಕೂಡ ಜಾತ್ರೆಗಳಲ್ಲಿ ಖಾರ ಸಿಗುತ್ತಲ್ವ, ಆ ಟೇಸ್ಟ್ ಅಂತೂ ಯಾವುದೇ ಬೇಕ್ರಿಲಿ ಮಾಡಿದ್ರೂ ಕೂಡ ಸಿಗೋದಿಲ್ಲ. ಕಡಲೆಪುರಿನೂ ಅಷ್ಟೇ, ಅಲ್ಲಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿರೋದು ಗೊತ್ತಾ, ಅದಕ್ಕೆ ಅಲ್ಲಿ ತೊಗೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಬರೋವಾಗ್ಲೇ ನೆನ್ನೆನೆ ಕಡಲೆಪುರಿ ಹಾಗೆ ಸ್ವಲ್ಪ ಮಿಕ್ಸರ್ನೆಲ್ಲ ತೊಗೊಂಡು ಬಂದಿದ್ವಿ. ಮೊದಲೆಲ್ಲ ದೇವಸ್ಥಾನಗಳಿಗೆ ಹೋದಾಗ ತುಂಬ ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ವಾ, ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅವಾಗೆಲ್ಲ ಅಕ್ಕದ ಪಕ್ಕದ ಮನೆಯವ್ರಿಗೆಲ್ಲ ಕೊಡೋದಕ್ಕೆ ಅಂತ ಖಾರ ಪುರಿ ಸ್ವೀಟ್ಸ್ ಮತ್ತು ಪ್ರಸಾದ ಎಲ್ಲ ಸಿಗೋದು, ಅಂದರೆ ತೊಗೊಂಡು ಬರ್ತಿದ್ವಿ, ಅಕ್ಕಪಕ್ಕದ ಮನೆಗೆ ಕೊಡ್ತಿದ್ವಿ. ಇವಾಗ ತುಂಬ ಕಡಿಮೆ ಅಕ್ಕಪಕ್ಕದ ಮನೆ ಕೊಡೋದು. ಬೆಂಗಳೂರಲ್ಲಂತೂ ಕೊಡೋದೇ ಇಲ್ಲ, ಸ್ವಲ್ಪ ಮಾತ್ರನೇ ನಮಗೆ ಇಷ್ಟ ಆಗುತ್ತೋ ಅಷ್ಟು ಮಾತ್ರ ತೊಗೊಂಡು ಬಂದಿರ್ತೀವಿ. ಹಾಗೆ ಅಲ್ಲಿ ಸ್ವಲ್ಪ ತೀರ್ಥ ಪ್ರಸಾದ ತೊಗೊಂಡು ಬಂದಿದ್ದೆ ಮನೆಗೆ ಅಂತ. ಅಮ್ಮ ನಿಪ್ಪಟ್ಟು ಕೂಡ ಮಾಡಿ ಕಳಿಸಿದ್ರಲ್ವ, ಅದನ್ನು ಕೂಡ ಸ್ಟೋರ್ ಮಾಡ್ಕೋತಾ ಇದ್ದೆ. ಭಾನುವಾರ ಬಂದಾಗ್ಲೂ ಕೂಡ ತೊಗೊಂಡು ಬಂದಿದ್ರು. ನಮ್ಮನೇನಲ್ಲಿ ಸ್ನ್ಯಾಕ್ಸ್ ಏನಾದರೂ ಇದ್ದರೆ 2ರಿಂದ 3 ದಿನ ಬರೋದೇ ಹೆಚ್ಚು. ಹೋಗ್ತಾ ಬರ್ತಾ ತಿಂದು ಖಾಲಿ ಮಾಡಿಬಿಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಮತ್ತೆ ನಿಪ್ಪಟ್ಟನ್ನ ಮಾಡಿ ಕಳಿಸಿದ್ರು. ಭಾನುವಾರ ಸೋಮವಾರ ಇಷ್ಟ ಆಯಿತು, ಮತ್ತೆ ಬಂದು ಮನೆಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗೆ ಒಂದು ಮಸೊಪ್ ರೆಸಿಪಿನ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಶನಿವಾರ ಮಧ್ಯಾಹ್ನ ಟೈಮಲ್ಲಿ ಮಾಡಿದ್ದೆ. ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇ ಕಪ್ ಕಲರ್ ಹಣ್ಣು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಹೇಳ್ತಾ ಇದ್ರಿ. ಮೋಸ್ಟ್ಲಿ ಇದಕ್ಕೆ ಬೆಳ್ಗುಳಿಕೆ ಸೊಪ್ಪು ಅಂತ ಅಂತಾರೆ ಅಂತ ಅನಿಸುತ್ತೆ. ಅದನ್ನು ಊರಿಂದ ಕಳಿಸಿದ್ರಲ್ವ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಆಲ್ರೆಡಿ ಅಮ್ಮ ಚೆನ್ನಾಗಿ ಬಿಡಿಸಿ ಕಳಿಸಿದ್ರು. ಧೂಳಾಗಿರ್ಬೋದು ಮಣ್ಣಾಗಿರ್ಬೋದು ಏನೂ ಇರಲಿಲ್ಲ, ತುಂಬ ನೀಟಾಗಿತ್ತು. ಸೊ ಹಾಗಾಗಿ 2ರಿಂದ 3 ಸಾರಿ ವಾಶ್ ಮಾಡಿಕೊಂಡೆ. ಆದ್ರೂ ಕೂಡ ಬೆಂಗಳೂರಲ್ಲಿ ತೊಗೊಂಡಿರೋ ಸೊಪ್ಪನ್ನ ತೊಳೆದ್ರೆ ಬರೀ ಕೆಮ್ಮಣ್ಣು ಥರ ಬರ್ತಾ ಇರುತ್ತೆ, ಫುಲ್ ಕೆಂಚು ಕಲರ್ ನೀರು ಬರ್ತಾ ಇರುತ್ತೆ, ಅಷ್ಟು ಮಣ್ಣಿರುತ್ತೆ. ಇದು ಊರಿಂದ ತಂದಿರೋದಲ್ವ, ಅಷ್ಟೊಂದು ಏನಿರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಇದು 1 ಟೈಮ್ ಅಷ್ಟೇ ಕ್ಲೀನ್ ಮಾಡಿದ್ದು, ಆದರೂ ಕೂಡ ಟ್ರಾನ್ಸ್ಪರೆಂಟಾಗೇ ಇತ್ತು ನೀರು, ಅಂದರೆ ಅಷ್ಟು ನೀಟಾಗಿತ್ತು ಅಂತ. ಅದಕ್ಕೆ ಇನ್ನೊಂದು ಸಾರಿ ಬರೀ ನೀರಿಂದ ತೊಳೆದು ಇಟ್ಕೊಂಡೆ ಅಷ್ಟೇ. ಹಾಗೆ ಇಲ್ಲಿ
ಇದನ್ನು ಬೇಯೋದಕ್ಕೆ ಹಾಕೋತೀನಲ್ವ ಆ ಟೈಮ್ನಲ್ಲೇ ಟೊಮ್ಯಾಟೊ ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೋತೀನಿ ಮಸಾಲೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ. ಮಸ್ಸೊಪ್ಪು ಕೂಡ ಮಸಾಲೆ ಎಲ್ಲ ರುಬ್ಕೊಳ್ಳೋದು ಒಂದೊಂದು ಥರ ಇರುತ್ತೆ. ಕೆಲವರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ, ಕೆಲವರು ಹಸಿಯಾಗಿ ರುಬ್ಬಿ ಹಾಕ್ತಾರೆ, ಇನ್ನು ಕೆಲವರು ಈ ರೀತಿ ಬೇಯಿಸ್ಕೊಂಡು ಹಾಕ್ತಾರೆ. ಇದು ಅಮ್ಮ ಹೇಳ್ಕೊಟ್ಟಿದ್ದ ಥರ ನಾನು ಮಾಡ್ತಾ ಇರೋದು. ನಮ್ಮ ಅತ್ತೆನೂ ಕೂಡ ಸ್ವಲ್ಪ ಸಿಮಿಲರ್ ಇದೇ ಥರನೇ ಮಾಡೋದು. ಅಮ್ಮನೂ ಕೂಡ ಇದೇ ಥರ ಮಾಡ್ತಾರೆ. ಕೆಲವೊಂದು ಸರಿ ಅಮ್ಮ ಹಸಿ ಮಸಾಲೆನೇ ಹಾಕಿರ್ತಾರೆ, ಅಂದರೆ ಈರುಳ್ಳಿ ಟೊಮ್ಯಾಟೊನೆಲ್ಲ ಹಸಿಯಾಗಿ ರುಬ್ಬಿ ಹಾಕಿರ್ತಾರೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಬೇಳೆ, ಅದ್ರ ಜೊತೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಅದನ್ನು 2ರಿಂದ 3 ಸಾರಿ ವಾಶ್ ಮಾಡಿಕೊಂಡು ತೊಳೆದಿರುವಂಥ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಕೂಡ ಸೇಮ್ ಸೈಜಲ್ಲಿ ಇರುವಂಥದ್ದನ್ನೇ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಅರ್ಧಕ್ಕೆ ಕಟ್ ಮಾಡಿದ್ರೊಳಗಡೆ ಹಾಕಿ ಹಾಗೆ ಅದಕ್ಕೆ ಬೇಯುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ, ನಾರ್ಮಲ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಬೇಳೆ ಸ್ವಲ್ಪ ಬೆಂದಿದ್ರೂ ಕೂಡ ಸಾಕಾಗುತ್ತೆ. ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ, ರುಬ್ಕೊಂಡು ಸೇರಿಸ್ಕೊತೀವಲ್ವ, ಸೊ ಹಾಗಾಗಿ ಸ್ವಲ್ಪ ಬೆಂದರೂ ಕೂಡ ಸಾಕಾಗುತ್ತೆ ಅಂತ 2 ವಿಷಲಷ್ಟು ಕೂಗಿಸ್ಕೊತೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥದ್ದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಬೇಕು, ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ರುಬ್ಬುವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋತೀನಿ. ತುಂಬ ಸಿಂಪಲ್ ಮಸಾಲೆ, ಜಾಸ್ತಿ ಏನೂ ಇಲ್ಲ. ಕೆಲವೊಂದು ಸಾರಿ ಮಸ್ಸೊಪ್ಪನ್ನ ಈ ಥರ ರುಬ್ಬಿ ಮಾಡ್ತೀವಿ. ನಮ್ಮೂರ ಕಡೆ ಮಸ್ಸೊಪ್ಪು ಅಂದರೆ ಬರೀ ಸಬ್ಸಿಗೆ ಸೊಪ್ಪನ್ನು ಮಾತ್ರ ಹಾಕಿ ಮಸ್ಸೊಪ್ಪನ್ನ ಮಾಡ್ತಾಯಿದ್ರು. ಇವಾಗ ಎಲ್ಲ ತರಹದ ಸೊಪ್ಪನ್ನು ಹಾಕಿ ಮಸ್ಸೊಪ್ಪನ್ನ ಮಾಡ್ತಾರೆ. ಬೇರೆ ಕಡೆ ಮೊದಲಿಂದನೂ ಮಾಡ್ತಿದ್ರು ಅನಿಸುತ್ತೆ, ಅಂದರೆ ನಮಗೆ ಗೊತ್ತಿರಲಿಲ್ಲ. ಬರೀ ಮಸ್ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಾಡುವಂಥ ಮಸ್ಸೊಪ್ಪು ಮಾತ್ರ ಗೊತ್ತಿದ್ದು. ಇವಾಗ ಅದೇ ಥರನೇ ಮಾಡ್ತಾ ಇರೋದು, ಅಂದರೆ ಬೇಳೆ ಮತ್ತು ಈ ಸೊಪ್ಪನ್ನೆಲ್ಲ ರುಬ್ಬಿ ಮಾಡುವಂಥ ಮಸ್ಸೊಪ್ಪು ಇದು. ಇನ್ನೊಂದು ಥರ ಕಟ್ ಮಾಡ್ಕೊಂಡು ಮಾಡೋ ಮಸ್ಸೊಪ್ಪು ಬೇರೆ ಥರ ಇರುತ್ತೆ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೂ ಬೇಕಲ್ವ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ನು ಕೂಡ ಮಾಡೋದಕ್ಕೆ ಇಟ್ಕೋತೀನಿ. ಇವಾಗ 1 ಟೈಮ್ಗೆ ಆಗೋಷ್ಟು ಮಾತ್ರ ರೈಸ್ ಮಾಡ್ಕೊತಾ ಇದ್ದೀನಿ. ಇದೇ ಸಾಂಬಾರಿಗೆ ನೈಟ್ ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ. ಈ ಥರ ಸಾಂಬಾರು ಮಾಡ್ಕೊಂಡಾಗ 1 ಟೈಮ್ ಮಾಡ್ಕೊಂಡ್ರೆ ಸಾಕು ಅಡುಗೆನ. ಸಾಂಬಾರು ಮಾಡಿದಾಗ 1 ಟೈಮ್ಗಂತೂ ಮಾಡೋದಕ್ಕಾಗೋದಿಲ್ಲ, ಅದು 2 ಟೈಮ್ಗೆ, ಕೆಲವೊಂದು ಸರಿ 3 ಟೈಮ್ಗೂ ಕೂಡ ಆಗಿರುತ್ತೆ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿರುತ್ತೆ, ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಹಾಗೆ ಸ್ವಲ್ಪ ಮಸಾಲೆಗೆ ತೆಂಗಿನಕಾಯಿ ಕೂಡ ಬೇಕು, ಅದನ್ನು ಕೂಡ ತುರಿದು ರೆಡಿ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಕೆಲವೊಂದು ಸಾರಿ ಅದು ನೀಟಾಗಿ ಗ್ರೈಂಡ್ ಆಗಿರೋದಿಲ್ಲ, ಒಂದೊಂದು ಕಡೆ ಸ್ವಲ್ಪ ಸಣ್ಣದಾಗಿ ಪೀಸ್ಗಳು ಹಾಗೇ ಉಳಿದಿರುತ್ತೆ. ಅದಕ್ಕೋಸ್ಕರ ತುರಿದು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಕೂಡ ಬೆಂದಿರುತ್ತೆ, ಟೊಮ್ಯಾಟೊ, ಈರುಳ್ಳಿ ಹಾಗೆ ಬೇಳೆನ ಹಾಕ್ಕೊಂಡಿದ್ವಿ ಅಲ್ವಾ, ಅದು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಇವಾಗ ಸೆಪ್ರೇಟಾಗಿ ಮಾಡ್ಕೋಬೇಕು. ಈ ಟೊಮ್ಯಾಟೊ ಮತ್ತು ಈರುಳ್ಳಿನೆಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಬೆಂದಿರುತ್ತೆ. ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದನ್ನೇ ಮಸಾಲೆ ರುಬ್ಬೋದಕ್ಕೂ ಕೂಡ ಹಾಕ್ಕೊಳ್ಳೋದು. ಹುಳಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಟೊಮ್ಯಾಟೊನ ಹಾಕ್ಕೋಬೋದು. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ದಿದ್ದರಿಂದ ಒಂದು ಮಾತ್ರ ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈರುಳ್ಳಿನೂ ಅಷ್ಟೇ ಒಂದು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಬೇಕೋ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೀವು ಇದೇ ಥರ ಮಸ್ಸೊಪ್ಪನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ಥರ ಮಾಡ್ತೀನಿ, ಅಂದರೆ ಬೇಳೆ ಮತ್ತು ಸೊಪ್ಪನ್ನೆಲ್ಲ ಮಸ್ತು ಮಾಡ್ತಾರಲ್ವ ಆ ಥರ ಮಸ್ಸೊಪ್ಪು. ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಸೇರಿಸ್ಕೊಳ್ಳೋದಿಲ್ಲ. ಕೆಲವೊಂದು ಸಾರಿ ರುಬ್ಬಿ ಸೇರಿಸ್ಕೊಂಡಿರ್ತೀನಿ, ಕೆಲವೊಂದು ಸಾರಿ ಹಾಗೆ ಕೂಡ ಮಾಡಿರ್ತೀನಿ. ಇವಾಗ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಒಂದು ತೂತುನ ಬೋಸಿ ಇರುತ್ತಲ್ವ, ಅದಕ್ಕೆ ಈ ಸೊಪ್ಪು ಮತ್ತು ಬೇಳೆನೆಲ್ಲ ಹಾಕಿ ನೀರು ಮತ್ತು ಈ ಸೊಪ್ಪು ಬೇಳೆನ ಸೆಪ್ರೇಟಾಗಿ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು. ಅದು ಕೂಲಾದ ನಂತರ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂಲಾಗೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನೆಲ್ಲ ಹಾಕ್ಕೋಬೇಕು. ಮೊದಲಿಗೆ ಈರುಳ್ಳಿ ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ, ಅಂದರೆ ಬೆಂದಿರುವಂಥ ಈರುಳ್ಳಿ ಟೊಮ್ಯಾಟೊ. ಅದಕ್ಕೆ ಸ್ವಲ್ಪ ಒಂದು 4ರಿಂದ 5 ಎಷ್ಟಲಷ್ಟು ಬೆಳ್ಳುಳ್ಳಿನ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಗ್ರೈಂಡ್ ಮಾಡ್ಕೋತೀನಿ, ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ನಂತರ ಅದಕ್ಕೆ ಸೊಪ್ಪು ಮತ್ತು ಬೇಳೆನೆಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ಇದಕ್ಕೆ ಕಡಲೆ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಬೇಳೆನಲ್ಲೇ ಗಟ್ಟಿ ಬರುತ್ತೆ ಸಾಂಬಾರು. ಬೇಳೆನ ರುಬ್ಕೋತೀವಲ್ವ ಅದರಲ್ಲೇ ಗಟ್ಟಿ ಇರುತ್ತೆ. ನಿಮಗೆ ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಮಾಡ್ಕೊಬೋದು, ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಮುದ್ದೆಗೆಲ್ಲ ಹೊಂದ್ಕೊಳ್ಳುತ್ತೆ ಅಂತ. ಅದಕ್ಕೆ ನಾನಿಲ್ಲಿ ಕಡಲೆನ ಸ್ಕಿಪ್ ಮಾಡಿಕೊಂಡು ಬೇಳೆ ಮಾತ್ರನೇ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಈ ಥರ ರುಬ್ಬಿ ಮಾಡುವಂಥ ಮಸ್ಸೊಪ್ಪಿಗೆ ಕಡಲೆನೆಲ್ಲ ಹಾಕ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ಕೂಡ ಹೀಗೇ ಮಾಡಿದ್ದೀನಿ. ಇವಾಗ ನೀರನ್ನೇನೋ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಹಾಗೇ ರುಬ್ಕೋಬೋದು. ಸ್ಮೂತಾಗಿ ಬೇಕು ಅಂದರೆ ಫುಲ್ ಸ್ಮೂತಾಗಿ ರುಬ್ಕೋಬೋದು, ತರಿಯಾಗಿ ಬೇಕು ಅಂದರೆ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ರುಬ್ಕೊಳ್ಳಿ. ಆಲ್ಮೋಸ್ಟ್ ಇವಾಗ ಎಲ್ಲವೂ ಕೂಡ ರೆಡಿ ಆಗಿದೆ. ಇವಾಗ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಲಿ
ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ನಂತರ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರೋಂಥ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು. ಕೊನೆಯಲ್ಲೂ ಕೂಡ ಒಗ್ಗರಣೆನ ಕೊಟ್ಕೋಬೋದು, ಆದರೆ ನಾನು ಮೊದಲೇ ಒಗ್ಗರಣೆ ಕೊಟ್ಕೊಂಡು ಈ ಮಸೊಪ್ಪನ್ನು ಮಾಡ್ಕೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಕೊನೆಯಲ್ಲಿ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಈ ಹಂತದಲ್ಲೇನು ಸೇರಿಸ್ಕೋತಾ ಇಲ್ಲ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾವು ನೀರನ್ನೆಲ್ಲ ಬಸ್ತು ಇಟ್ಕೊಂಡಿದ್ವಲ್ವ, ಅಂದರೆ ಕಾಳು ಮತ್ತು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡಿರೋದು, ಆ ನೀರನ್ನು ಸೇರಿಸಿ ಹಾಗೆಯೇ ಇದಕ್ಕೆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಈ ಮಸಾಲೆ ಸೊಪ್ಪನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕೊನೆಯಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ಗಂಟು ಥರ ಆಗಿಬಿಡುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಅಂತ ಮೊದಲಿಗೆ ಬೇಯಿಸಿಟ್ಕೊಂಡಿರುವಂಥ ನೀರು ಸಾಂಬಾರು ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಂದು ಗಂಟೆ ಇಲ್ಲದೆ ಇರೋ ಥರ. ಅದಾದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್, ಅಂದರೆ ಸೊಪ್ಪು ಕಾಳು ಮಸಾಲೆನೆಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೋಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋದು. ಬೇಕು ಅಂದರೆ ನಾನು ಮೊದಲೇ ಹೇಳಿದಾಗೆ ಕೊನೆಯಲ್ಲೂ ಕೂಡ ಒಗ್ಗರಣೆನ ಸೇರಿಸ್ಕೋಬೋದು. ಮೊದಲು ಈರುಳ್ಳಿನೆಲ್ಲ ಬಾಡಿಸ್ಕೊಂಡು ಅದಾದ ನಂತರ ಇದನ್ನೆಲ್ಲ ಹಾಕಿ ಕೊನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಮೊದಲೇ ಒಗ್ಗರಣೆ ಹಾಕಿ ಮಾಡ್ಕೊಂಡಿದ್ದೀನಿ, ಕೊನೆಯಲ್ಲಿ ಯಾವುದೇ ಥರ ಒಗ್ಗರಣೆನ ಹಾಕ್ಕೊಳ್ತಾ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು. ಈ ಸೊಪ್ಪಿನ ಮಸ್ಸೊಪ್ಪು ಸ್ವಲ್ಪ ಸ್ಟಾರ್ಟಿಂಗ್ ಕಹಿ ಅನ್ನಿಸ್ತು, ಅದಾದಮೇಲೆ ಏನು ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಕಹಿ ಅನಿಸುತ್ತೆ, ನಿಮಗೂ ಹಾಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸ್ಸೊಪ್ಪು ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಮಸ್ಸೊಪ್ಪು ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಂಡು ನೈಟ್ಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನಕ್ಕೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೈಸ್ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ ಅಂತ. ಎಷ್ಟೇ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಕೂಡ ರೈಸ್ ಇಷ್ಟೇ ಚೆನ್ನಾಗಿರುತ್ತೆ, ಅಂದರೆ ಉದ್ರುದ್ರಾಗಿಯೇ ಇರುತ್ತೆ. ಬಿಸಿ ಬಿಸಿ ಅನ್ನೋದ ಜೊತೆ ಈ ಮಸ್ಸೊಪ್ಪು ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಏನಾದ್ರೂ ಖಾರ ಅಥವಾ ಹಪ್ಪಳ ಸಂಡಿಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮಳೆ ಕೂಡ ಬರ್ತಾಯಿತ್ತು, ಈವ್ನಿಂಗ್ ಅಷ್ಟರಲ್ಲಿ ಸಣ್ಣದಾಗಿ ಹನಿತಾ ಇತ್ತು. ಅದಕ್ಕೆ ಇಲ್ಲಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ, ಆಲೂಗಡ್ಡೆ ಬಜ್ಜಿ. ನಮ್ಮನೇಲಿ ಇನ್ಸ್ಟೆಂಟಾಗಿ ಏನಾದ್ರೂ ಬಜ್ಜಿ ಮಾಡ್ಕೋಬೇಕು, ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಈರುಳ್ಳಿ ಬಜ್ಜಿ, ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಬಜ್ಜಿ, ಇಲ್ಲ ಅಂತಂದರೆ ಈ ಥರ ಆಲೂಗಡ್ಡೆ ಬಜ್ಜಿ. ಪಕೋಡ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಅದು ಕ್ರಿಸ್ಪಿಯಾಗಿ ಆಗಬೇಕು, ಹಾಗೆಯೇ ಅದು ಬೇಯೋದಕ್ಕೂ ಕೂಡ ಜಾಸ್ತಿ ಟೈಮ್ ತೊಗೊಳುತ್ತೆ. ಆದರೆ ಈ ಬಜ್ಜಿ ಥರ ಆದರೆ ಬೇಗ ಆಗೋಗ್ಬಿಡುತ್ತೆ ಅಂತ ಆಲೂಗಡ್ಡೆ ಯಾವಾಗಲೂ ಇದ್ದೇ ಇರುತ್ತೆ ಮನೆಯಲ್ಲಿ ಅಂತ ಆಲ್ಮೋಸ್ಟ್ ಆಲೂಗಡ್ಡೆ ಬಜ್ಜಿನೇ ಮಾಡ್ಕೋತಾ ಇರ್ತೀವಿ. ಬಜ್ಜಿ ಬೇಗ ಕೂಡ ಆಗುತ್ತೆ ಅಂತ, ಅಂದರೆ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ, ಒಂದು 5 ನಿಮಿಷದಲ್ಲೆಲ್ಲ ಬಜ್ಜಿ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಬಜ್ಜಿನೇ ಮಾಡ್ಕೊಳ್ಳೋದು. ಬಿಸಿ ಬಿಸಿ ಟೀ ಜೊತೆ ಮಳೆ ಬರ್ತಾ ಇರುತ್ತೆ, ಅದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದಾಗಿತ್ತು ಈ 3 ದಿನದ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.